ಸುಮಾರು 3,000 ಕೋಟಿ ಬೆಲೆ ಬಾಳ್ತಾ ಇದೆ BDA ಕಾಂಪ್ಲೆಕ್ಸ್ಗಳು ಬೆಂಗಳೂರಲ್ಲಿರೋದು. ಯಾರೋ ಪುಣ್ಯಾತ್ಮರು ಲಕ್ಷ್ಮಣರಾವ್ ಅಂತವರೆಲ್ಲ ಹಿಂದೆ ಅದನ್ನ ಕಾಪಾಡಿಕೊಂಡು ಅದನ್ನ ಕಾಂಪ್ಲೆಕ್ಸ್ಗಳು ಮಾಡಿ ಜನಗಳಿಗೆ ಸಹಾಯ ಮಾಡಿದ್ರು. ಅದನ್ನ ಇವತ್ತು ಮಾರಾಟಕ್ಕೆ ಇಕ್ಕಿದ್ದಾರೆ, ಮಾರಾಟಕ್ಕೆ ಹೊರಟು ಬಿಟ್ಟಿದ್ದಾರೆ. ಅದನ್ನೆಲ್ಲ ಯಾರೋ ಪುಣ್ಯಾತ್ಮ ಇವರೆಲ್ಲ ಮಾಡಿದ್ದು. ಆ ಪುಣ್ಯಾತ್ಮ ಮಾಡಿದ್ದಂತ ಸಂಪಾದನೆನೂ ಕೂಡ ಅದರಿಂದ ಒಂದಷ್ಟು ಬಾಡಿಗೆ ಬರ್ತಾ ಇತ್ತು. ಈ ಕೋಳಿ ಮೊಟ್ಟೆ ಇಕ್ತೈತಲ್ಲ, ದಿನ ಅವನನ್ನು ಮೊಟ್ಟೆ ಇಕ್ತಾ ಇತ್ತಂತೆ. ಅವನಿಗನ್ಸ್ತು, ದಿನ ಯಾಕೆ ಕೋಳಿನೇ ತಿಂದು ಬಿಡೋಣ ಅಂತ. ಹಂಗೆ ತಿನ್ನಕ್ಕೆ ಹೊರಟಿದ್ದಾರೆ ಇವರು, ಕೋಳಿನೇ ತಿನ್ನಕ್ಕೆ ಹೊರಟಿದ್ದಾರೆ ಇವತ್ತು ಕಾಂಗ್ರೆಸ್. 100 ಕೋಳಿನೂ ಇಲ್ಲ ಮೊಟ್ಟೆನೂ ಇಲ್ಲ, ಎರಡನ್ನೂ ತಿಂದಾಕ್ತಾ ಇದ್ದಾರೆ. ಈಗ ಎಲ್ಲ ಕಳಿಸ್ಬೇಕಲ್ಲ ATM ಆಗಿ. ಅಲ್ಲಿ ಬೇರೆ ಗತಿ ಇಲ್ಲ ಇವ್ರಿಗೆ. ಡೆಲ್ಲಿಯಲ್ಲಿರೋ ಅಂತ ಕಾಂಗ್ರೆಸ್ ನಾಯಕರಿಗೆ ಇವರೇ ಗತಿ. ಈಗ ಇಲ್ಲಿಂದ ದುಡ್ಡು ಹೊಡಿಬೇಕು, ಅಲ್ಲಿ ಕಳಿಸ್ಬೇಕು. ಗೊತ್ತಲ್ಲ ಮೋದಿ ಅವರು ಎಷ್ಟು ಸಾವಿರಾರು ಕೋಟಿ ಹಿಡಿದಿದ್ದಾರೆ. ಸಾವಿರಾರು ಕೋಟಿ ದುಡ್ಡು ಸೀಸ್ ಆಗಿರೋದು, ಹೈಯೆಸ್ಟ್ ದುಡ್ಡು ಇತಿಹಾಸದ ಯಾವುದೇ ಎಲೆಕ್ಷನ್ ಅಲ್ಲಿ ಅಷ್ಟು ಸೀಸ್ ಆಗಿಲ್ಲ. ಅಷ್ಟು ಸೀಸ್ ಆಗಿದೆ ಎಲ್ಲ ಕಾಂಗ್ರೆಸ್ ಅವ್ರ ಮನೆಯಲ್ಲೇ ಸಿಕ್ಕಿರೋದು. ಒಬ್ಬ ಮಂತ್ರಿ ಮನೆಯಲ್ಲಿ, ಕಾಂಗ್ರೆಸ್ಸಿನ ಮಂತ್ರಿ ಮನೆಯಲ್ಲಿ 60 ಕೋಟಿನೂ ಏನೋ ಸಿಕ್ಕಿದೆ. ಮಂತ್ರಿ ಮನೆಯಲ್ಲ, ಅವನ PA ಮನೆಯಲ್ಲಿ. ಅವನ ಮನೆಯಲ್ಲಿ ಎಷ್ಟು ಸಿಕ್ಕಿದೆ ಗೊತ್ತಿಲ್ಲ, PA ಮನೆಯಲ್ಲಿ ಸಿಕ್ಕಿದೆ. ಅಂದ್ರೆ ಇಲ್ಲಿ ಲೆಕ್ಕ ಹಾಕಳಿ, ಇಲ್ಲಿ ನಮ್ಮ ಕಾಂಗ್ರೆಸ್ ಅವ್ರ ಮನೆಗಳಲ್ಲಿ ಎಷ್ಟೆಷ್ಟು ಇರಬೇಕು ಅಂತ ಲೆಕ್ಕ ಹಾಕಳಿ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದು ಈ ಕರ್ನಾಟಕದ ಒಂದು ಚರಿತ್ರೆ ಇತ್ತು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ನಾನು ಇಡೀ ದೇಶದಲ್ಲಿ GDP ಅಂತ ಇರ್ತದೆ ಒಂದೊಂದು ರಾಜ್ಯಕ್ಕೆ. ಅಂದ್ರೆ GDP, ಒಳ್ಳೆ GDP ಇದ್ರೆ ಆ ರಾಜ್ಯ ಸುಭಿಕ್ಷವಾದಂಥದ್ದು ಅಂತೇಳಿ. ವಿಜಯನಗರ ಸಾಮ್ರಾಜ್ಯ ಇರ್ತೈತಲ್ಲ, ದೇಶದಲ್ಲಿ ಬೇರೆ ಬೇರೆ ಸಾಮ್ರಾಜ್ಯನೂ ಇತ್ತು. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ತುಂಬಿ ತುಳಿತಾ ಇತ್ತು, ಚಿನ್ನ ರತ್ನ ಎಲ್ಲ ಅಳೆದು ಮಾರ್ತಾ ಇದ್ರು ಅಂತೇಳಿ. ನಮ್ಮ ರಾಜ್ಯನೂ ಕೂಡ, ನಮ್ಮ ರಾಜ್ಯ ಮಹಾರಾಷ್ಟ್ರ, ಇದು ತಮಿಳ್ನಾಡು, ಇವೆಲ್ಲನೂ ಕೂಡ ಡೆಲ್ಲಿ, ನಾವು GDPಗಿಂತ ಜಾಸ್ತಿ ಇದ್ದೀರಿ ನಾವು. ಅಂದ್ರೆ ನಮ್ದು ದೇಶದ GDP ಇದೆಯಲ್ಲ, ಅದಕ್ಕಿಂತ ನಾವು ಮೇಲೆ ಇದ್ರಿ. ದೇಶದ ಆದಾಯಕ್ಕಿಂತ ನಮ್ದು GDP ಜಾಸ್ತಿ ಇತ್ತು. ಮೊದಲನೇ ಬಾರಿ ಕರ್ನಾಟಕದ ಇತಿಹಾಸದಲ್ಲಿ, ಮೊದಲನೇ ಬಾರಿ ಕಳೆದ 50 ವರ್ಷದಲ್ಲಿ ನಮ್ GDP ಮೈನಸ್ ಔಟ್ ಇದೆ. ಕರ್ನಾಟಕದ ಮೈನಸ್ ಔಟ್ ಇದಿರಿ. ಮುಂದಿನ ವರ್ಷನೂ ಮೈನಸ್ಸೇ. ಮುಂದಿನ ವರ್ಷನೂ 1 ಲಕ್ಷ ಕೋಟಿ ಸಾಲ ಮಾಡ್ಬೇಕು ನಾವು. ಈ ಸ್ಥಿತಿಗೆ ಸಿದ್ದರಾಮಯ್ಯನವರು ನಮ್ಮನ್ನ ತಂದಿದ್ದಾರೆ. ಇವತ್ತು ಒಬ್ಬೊಬ್ಬರ ಮನುಷ್ಯದ ಮೇಲೇನು ಸುಮಾರು 97-98 ಸಾವಿರ ನೀವು ಸಾಲ ಮಾಡಿಲ್ಲ, ಆದ್ರೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಸಾಲ ಇದೆ. ಇವತ್ತು ನಮ್ಮ ಕರ್ನಾಟಕದ ಎಲ್ಲ 7 ಕೋಟಿ ಜನ ಇದಾರಲ್ಲ, ಎಲ್ಲರ ತಲೆ ಮೇಲೂ ಸಾಲ ಎಳೆದಿದೆ ಸಿದ್ದರಾಮಯ್ಯ. ಅದರಿಂದ ಈ ಸರ್ಕಾರ ಇಷ್ಟು ವರ್ಸ್ಟ್ ಆಗಿ ಇರುವಂತ ಸರ್ಕಾರವನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ.